ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಮಾತನಾಡಿಸ್ತೀನಿ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಎಸ್, ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ, ನೀವು ಏನ್ ಹೇಳೋಕೆ ಇಷ್ಟಪಡ್ತೀರಾ? ಒಂದು ಸಂತೋಷ ಪಡ್ತಕ್ಕಂಥ ಸಂದರ್ಭ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂತಂದರೆ ಸುಳ್ಳುಗಳನ್ನು ಹೇಳಿ ಉತ್ತಮ ಫಲಿತಾಂಶ ಪಡೆಯಲಿಕ್ಕೆ ಯಾವ ಪಕ್ಷಕ್ಕೂ ಸಾಧ್ಯ ಇಲ್ಲ. ನಾವು ಜನರನ್ನು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರ ಜೊತೆಯಲ್ಲಿದ್ದು ಕೆಲಸ ಮಾಡಿದರೆ ಮಾತ್ರ ಜನಮನ್ನಣೆ ಸಿಗ್ತದೆ ಅನ್ನೋದನ್ನು ಈ ಚುನಾವಣೆ ಫಲಿತಾಂಶದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಬಿಹಾರದ ಜನರು. ಆದ್ದರಿಂದ ಸುಳ್ಳುಗಳು ಹೇಳಿದವರು ಸೋತಿದ್ದಾರೆ. ಎಲ್ಲ ಸತ್ಯವಾದ ರೀತಿಯಲ್ಲೇ ನಡ್ಕೊಂಡು ಜನರ ಜೊತೆಯಲ್ಲಿ ಸಂಪರ್ಕ ಇಟ್ಟುಕೊಂಡಿದ್ದವರು ಗೆದ್ದಿದ್ದಾರೆ ಅಷ್ಟೇ. ಎಸ್, ಎಲೆಕ್ಷನ್ ಮುಂಚಿತವಾಗಿಯೂ ಕೂಡ ಈ ವೋಟ್ ಚೋರಿ ಬಗ್ಗೆ ದೊಡ್ಡ ಅಭಿಯಾನನೇ ನಡೆಯಿತು. ಈಗ ಈ ರಿಸಲ್ಟ್ ಅನ್ನ ನೋಡಿರುವಂತ ನಮ್ಮ ರಾಜ್ಯದ ಸಿಎಂ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳು ಹೇಳ್ತಾ ಇರೋದು ವೋಟ್ ಚೋರಿ ಆಗಿದೆ ಅಂತ. ಅದರ ನತೀಜೆ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ರಿಸಲ್ಟ್ ಮೂಲಕ. ನೋಡಿ, ವೋಟ್ ಚೋರಿ ಈ ದೇಶದಲ್ಲಿ ಆಗುತ್ತಿದ್ದದ್ದು ನಿಜ. ಅದು ಎಲ್ಲಿಯವರೆಗೆ ಅಂದರೆ ಬ್ಯಾಲೆಟ್ ಪೇಪರ್ ಇರೋವರೆಗೆ ಕಾಂಗ್ರೆಸ್ ಪಕ್ಷ ಅನ್ನೋದು ವೋಟ್ ಚೋರಿಯಲ್ಲಿ ಬದುಕಿತ್ತು. ಯಾವತ್ತು EVM ಬಂತೋ ವೋಟ್ ಚೋರಿ ಮಾಡಲಿಕ್ಕೆ ಆಗಲಾರ್ದೆ ಆವತ್ತಿಂದ ನೆಲ ಕಚ್ಚಿದೆ. ಇನ್ನು ಮುಂದೆ ಆ ಕಾರಣದಿಂದಾಗಿಯೇ ಕಾಂಗ್ರೆಸ್ ಪಕ್ಷ ಇನ್ನು ಮುಂದೆ ಈ ದೇಶದಲ್ಲಿ ಅಧಿಕಾರ ಹಿಡಿಯುವ ಯಾವುದೇ ಒಂದು ಅವಕಾಶ ಬರೋದೇ ಇಲ್ಲ. ಆದರೆ ಈ ತಪ್ಪು ಸಂದೇಶಗಳನ್ನು ಕೊಟ್ಟು ಜನರನ್ನು ನಾನು ತಿರುಗಿಸಿಬಿಡ್ತೇನೆ, ನಾನು ಒಳ್ಳೆ ಫಲಿತಾಂಶ ಪಡೀತೇನೆ ಅಂತೇಳಿ ಏನು ರಾಹುಲ್ ಗಾಂಧಿಯವರು ಹೊರಟಿದ್ರೋ ಈಗ ಅವ್ರಿಗೆ ಮುಖಭಂಗ ಆಗಿದೆ. ಇನ್ನೇನಾದರೂ ಅವರಿಗೆ ಜೀವನದಲ್ಲಿ ರಾಜಕೀಯ ನಾನು ಮಾಡಲೇಬೇಕು, ಒಂದು ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕು, ಜನರ ಮಧ್ಯದಲ್ಲಿ ನಾನು ಬದುಕಬೇಕು ಅಂತಿದ್ದರೆ ಈ ರೀತಿಯ ತಪ್ಪು ಕಲ್ಪನೆಗಳನ್ನು ಸೃಷ್ಟಿ ಮಾಡೋದನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡ್ಕೊಳ್ಬೇಕು. ಆಗಿದ್ದರೆ ಅವರು ರಾಜಕೀಯ ಮಾಡಬೇಕು. ಇಲ್ಲ ಅಂತಂದರೆ ಅವ್ರಿಗೆ ಇವತ್ತಾಗಿರ್ತಕ್ಕಂಥ ಅಪಮಾನಕ್ಕೆ ರಾಜಕೀಯ ಸನ್ಯಾಸವನ್ನು ಅವರು ತೆಗೆದುಕೊಳ್ತಕ್ಕಂಥದ್ದು ಸೂಕ್ತ ಅಂತ ನಾನು ಸಲಹೆ ಮಾಡ್ತೇನೆ. ಎಸ್, ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಪ್ರಮೋದ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್, ಛಲವಾದಿ ನಾರಾಯಣಸ್ವಾಮಿ ಅವರು ಲೈವ್ ನಲ್ಲಿ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರೇ, ನನ್ನೊಂದು ಪ್ರಶ್ನೆ ಅಂದರೆ, ಈಗಾಗಲೇ ಇಲ್ಲಿ BJP ಉತ್ತಮವಾದಂಥ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ. ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಈಗ ನಾವು ನಾಯಕತ್ವದ ಒಂದು ಸಣ್ಣ ಬದಲಾವಣೆ ನಡೀತಾ ಇದೆ. ಯಡಿಯೂರಪ್ಪನವರ ಕಾಲದಿಂದ ಹೊಸದೊಂದು ಕಾಲಕ್ಕೆ ಈಗ ರಾಜ್ಯ BJP ಕೂಡ ಎಂಟರ್ ಆಗ್ತಾ ಇದೆ. ನೀವು ಬಿಹಾರದ ಒಂದು ಮಾಡೆಲನ್ನು ಕರ್ನಾಟಕದಲ್ಲೂ ಅಡಾಪ್ಟ್ ಮಾಡ್ಕೋತೀರಾ ಹೇಗೆ? ಯಾಕೆಂದರೆ ಇಲ್ಲಿ ಕೈಲಾಸಪತಿ ಮಿಶ್ರಾ ಇರ್ಬೋದು, ಸುಶೀಲ್ ಕುಮಾರ್ ಮೋದಿ ಇರ್ಬೋದು, ಅದಾದ ಬಳಿಕ ಒಂದು ನಾಯಕತ್ವದ ವ್ಯಾಕ್ಯೂಮ್ ಬಹುದೊಡ್ಡವಾಗಿತ್ತು. ಈಗ ಕರ್ನಾಟಕ BJPಯಲ್ಲಿ ನಾಯಕತ್ವದ ವ್ಯಾಕ್ಯೂಮ್ ಅಂತ ಹೇಳೋದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಯಡಿಯೂರಪ್ಪನವರಂಥ ಒಂದು ನಾಯಕತ್ವ, ಮಾಸ್ ಲೀಡರ್ಶಿಪ್ ಇನ್ನೂ ಕೂಡ ಡೆವಲಪ್ ಆಗಬೇಕಾಗಿದೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಮುಖ ಅಥವಾ ಪ್ರಬಲವಾದಂಥ ನಾಯಕತ್ವ ಅಲ್ಲದೆ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಬಿಂಬಿಸಿ ಚುನಾವಣೆಯಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ BJP ಹೊರಹೊಮ್ತಾ ಇದೆ. ಕರ್ನಾಟಕದ ಮಟ್ಟಿಗೆ ಬಿಹಾರದಿಂದ ನೀವೇನಾದ್ರು ಬಿಹಾರದ BJPಯಿಂದ ಕಲಿಬೇಕು, ಏನಾದರೂ ರಿಸೀವ್ ಮಾಡಬೇಕು ಅಂದರೆ ಯಾವುದನ್ನು ರಿಸೀವ್ ಮಾಡ್ತೀರಿ? ಅದರಲ್ಲಿ ಇದು ಒಂದು ಭಾಗನ ನಾರಾಯಣಸ್ವಾಮಿ ಅವರೇ? ನನಗೆ ಹೇಳ್ತಕ್ಕಂಥದ್ದು ಇಲ್ಲಿ ಒಳ್ಳೆ ನಾಯಕತ್ವಗಳೇ ಇದೆ. ಇಲ್ಲಿ ನಾಯಕತ್ವದ ಕೊರತೆ ನಮಗಿದೆ ಅಂತ ನನಗೆ ಯಾವುದೂ ಅನಿಸೋದಿಲ್ಲ. ಆಮೇಲೆ ಹಿರಿಯರ ಆಶೀರ್ವಾದ ಇದೆ. ಅವರ ಮಾರ್ಗದರ್ಶನದಲ್ಲಿ ನಾವು ಸರಿಯಾಗಿ ನಡೆದರೆ ನಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಮುಂದಿನ ದಿನಗಳ ಫಲಿತಾಂಶ ಇವತ್ತು ಯಾವ ರೀತಿ ಬಿಹಾರ್ನಲ್ಲಿ ನಮ್ಮ ಅನಿಸಿಕೆಯನ್ನು ಮೀರಿದ ಫಲಿತಾಂಶವನ್ನು ಜನ ಕೊಟ್ಟಿದ್ದಾರೋ ಕರ್ನಾಟಕದಲ್ಲೂ ಕೊಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನನಗಿದೆ. ಆದರೆ ನಾವೆಲ್ಲರೂ ಇನ್ನಷ್ಟು ಒಗ್ಗಟ್ಟಿನ ಜೊತೆಯಲ್ಲಿ ಜನರ ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಹೋರಾಟಗಳನ್ನು ಮಾಡಿ ಈ ಸರ್ಕಾರ ಮಾಡ್ತಿರ್ತಕ್ಕಂಥ ತಪ್ಪುಗಳನ್ನು ಹೊರಗೆ ತಂದು ಅವರ ಏನು ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ, ಲೂಟಿಯಲ್ಲಿ ತೊಡಗಿದ್ದಾರೆ, ಅಭಿವೃದ್ಧಿಯ ಪರವಾಗಿ ಈ ಸರ್ಕಾರ ಇಲ್ಲ, ಇದೆಲ್ಲವನ್ನು ಜನರ ಗಮನಕ್ಕೆ ನಾವು ತರೋದಾದರೆ ಉತ್ತಮ ಫಲಿತಾಂಶವನ್ನು ನಾವು ಕರ್ನಾಟಕದಲ್ಲೂ ನಾವು ಗಳಿಸಬಹುದು ಅಂತಕ್ಕಂಥ ವಿಶ್ವಾಸ ಇದೆ.
ನಾರಾಯಣ ಸ್ವಾಮಿ ಅವರೇ, ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಆದಂಥ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನೀವು ಇದ್ರಿ. ಆಗಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಬಹುದೊಡ್ಡವಾಗಿ ಚರ್ಚೆ ಆಗಿತ್ತು. ಆವಾಗ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮಾತನಾಡ್ತಾ ಒಂದು ಪ್ರಶ್ನೆಯನ್ನು ಕೇಳಿದ್ವಿ, ಗ್ಯಾರಂಟಿ ಸ್ಕೀಮ್ಗಳನ್ನು BJP ವಿರೋಧಿಸ್ತಾ ಇದೆ, ಇದರಿಂದ ಭಾರಿ ಹಿನ್ನಡೆ ಆಗತ್ತಾ ಅಂತ. ಆಗ ಒಂದು ಮಾತು ಹೇಳಿದ್ರಿ, ನೀವೇ ಹೇಳಿದ್ದ ಆ ಮಾತನ್ನ. ಇವತ್ತು ಆಕಳು ಕೇಳ್ತಾ ಇದ್ದಾರೆ, ಆಕಳು ಕೊಟ್ಟರು ನಾಳೆ ಆನೆ ಕೇಳ್ತಿದ್ದಾರೆ ಅಂತ. ಆದರೆ ಬಿಹಾರದಲ್ಲಿ ಆಕಳಷ್ಟೇ ಅಲ್ಲ, ಆನೆ ಅಷ್ಟೇ ಅಲ್ಲ, ಐರಾವತವನ್ನೇ ಕೊಡ್ತಾ ಇದ್ದಾರೆ. ಅಂದರೆ ಜೀವಿಕಾ ದೀದಿ ಹೆಸರಲ್ಲಿ ಸುಮಾರು 10,000 ರೂಪಾಯಿನ ಮಹಿಳೆಯರಿಗೆ ಅಕೌಂಟಿಗೆ ಹಾಕಿರುವಂಥದ್ದು ಬಹುದೊಡ್ಡ ಟ್ರೆಂಡ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಈಗಾಗಲೇ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ, ಅಂದರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರವೇ ಇದೇ ರೀತಿಯಂಥ ಮಾಡೆಲನ್ನು ಅಲ್ಲಿ ಅನುಷ್ಠಾನ ಮಾಡಿದ್ರೆ, ಅಂದರೆ ಈಗೇನು ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ, ಏಕಕಾಲದಲ್ಲಿ 5 ತಿಂಗಳ ಹಣವನ್ನು ಒಟ್ಟಾರೆಯಾಗಿ ಹಾಕಿದ್ರೆ ಸುಮಾರು 5,000ನೋ 10,000ನೋ 20,000ನೋ ಹಾಕಿದ್ರೆ ಖಂಡಿತವಾಗ್ಲೂ ಮಹಿಳಾ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ಯಾವ ರೀತಿ ಯೋಚನೆ ಮಾಡ್ತೀರಿ? ಇಲ್ಲೇನೋ ನೀವು ಗೆದ್ರಿ, ಆದರೆ ಕರ್ನಾಟಕದಲ್ಲಿ ಇದೇ ಗ್ಯಾರಂಟಿ ಆಟ, ಇದೇ ಜೀವಿಕಾ ದೀದಿ ಆಟ ಅಥವಾ ಗೃಹಲಕ್ಷ್ಮಿ ಆಟ ಕರ್ನಾಟಕದಲ್ಲಿ ನಿಮಗೆ ಒಂದು ರೀತಿ ಬಿಸಿ ತುಪ್ಪವಾಗಲ್ವಾ? ಇಲ್ಲ, ನನಗೇನು ಆ ರೀತಿ ಅನಿಸೋದಿಲ್ಲ. ಇಲ್ಲೇನಾಗಿದೆ ಅಂತಂದರೆ, ಚುನಾವಣೆಗೆ ಮುಂಚೆ ಅವರು ಘೋಷಣೆಗಳನ್ನು ಮಾಡಿದ್ದು ನಿಜ, ನಮಗೂ ಗೊತ್ತಿದೆ. ಆದರೆ ಆ ಸಂದರ್ಭದಲ್ಲಿ ಬಡವರಿಗಾಗಿ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು ಬೇರೆ, ಚುನಾವಣೆಗಾಗಿ ಆಕರ್ಷಣೆ ಮಾಡ್ತಕ್ಕಂಥದ್ದು ಬೇರೆ. ಆ ಸಂದರ್ಭದಲ್ಲಿ ಕೆಲವು ಸಾರಿ ಈ ರೀತಿ ಮಾಡಿದ್ದು ತಪ್ಪು ಅಂತಕ್ಕಂಥದ್ದನ್ನು ನಾವು ಹೇಳಿದ್ದೇವೆ. ಆದರೆ ಬಡವರಿಗೆ ಕೊಟ್ಟ ಗ್ಯಾರಂಟಿಗಳನ್ನು ನಾವು ಯಾವತ್ತೂ ವಿರೋಧಿಸಲಿಲ್ಲ. ಈಗ ಪರಿಸ್ಥಿತಿ ಏನಾಗಿದೆ, ಈಗ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಅನ್ನೋ ಒಂದು ತಂತ್ರಗಾರಿಕೆಯನ್ನು ರಾಜಕಾರಣದಲ್ಲಿ ಮಾಡಲೇಬೇಕಾಗ್ತದೆ. ಆ ಕಾರಣದಿಂದ ಕೆಲವು ಕಡೆ ನಾವು ಕೂಡ ಘೋಷಣೆ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಬಂತು. ಅದೇ ನಮಗೆ ಗೆಲುವು ತಂದು ಕೊಟ್ಟಿದೆ ಅಂತ ನಾನಂತೂ ನಂಬೋದಿಲ್ಲ. ಯಾಕಂತಂದರೆ ಎಲ್ಲರಿಗೂ ಇದರ ಅವಶ್ಯಕತೆ ಇಲ್ಲ, ಆದರೆ ಕೆಲವರಿಗೆ ಅದರ ಅವಶ್ಯಕತೆ ಇತ್ತು. ಆದರೆ ನಾವು ಮಾಡಬೇಕಾಗಿದ್ದು ಅದನ್ನು ಕ್ರಮೇಣವಾಗಿ ನಾವು ಬೇರೆ ರೀತಿಯಲ್ಲಿ ಬದಲಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಳ್ಬೇಕು. ಜನರನ್ನು ಸಂತುಷ್ಟಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕು. ಆದರೆ ಆಡಳಿತದ ಮೂಲಕ ಅದನ್ನು ತೋರಿಸ್ಕೊಡ್ಬೇಕು. ಆಮೇಲೆ ಎಲ್ಲರಿಗೂ ಕೂಡ ನಾವು ಒಂದು ರೀತಿಯಲ್ಲಿ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಮಧ್ಯಮದ ವರ್ಗದವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಹೀಗೆ ಹಂತ ಹಂತವಾಗಿ ಜನರ ಸಮಸ್ಯೆಗಳನ್ನು ಅರಿತು ಅವರ ಕೆಲಸ ಮಾಡಿದರೆ ಜನ ನಮಗೆ ಮನ್ನಣೆ ಕೊಡ್ತಾರೆ. ಬರೀ ಕೇವಲ ನಾವು ಗ್ಯಾರಂಟಿಗಳಿಂದನೇ ಚುನಾವಣೆ ಗೆಲ್ತೇವೆ, ಉತ್ತಮ ಫಲಿತಾಂಶ ಪಡಿತೀವಿ ಅಂತಕ್ಕಂಥದ್ದು ಅದು ಸರಿಯಾದ ಮಾರ್ಗ ಅಲ್ಲ. ಅದಕ್ಕೆ ನಮ್ಮ ಗೆಲುವು ಬಂದಿದೆ ಅಂತಕ್ಕಂಥದ್ದನ್ನು ನಾನು ಒಪ್ಪೋದಿಲ್ಲ. ಒಂದು ಭಾಗ ಇದ್ರ ಜೊತೆಗೆ ಇನ್ನು ಬಿಹಾರ ನೆಲದಿಂದ ಮತ್ತೊಂದು ಅಂಶವನ್ನು ನಾವು ಪೊಲಿಟಿಕಲಿ ಅಬ್ಸರ್ವ್ ಮಾಡಬೇಕು ಅಂದರೆ ಈ ಮೈತ್ರಿ ವಿಚಾರ. BJP ಮತ್ತು JDU ಮೈತ್ರಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ. ಕಳೆದ 25 ವರ್ಷಗಳಿಂದ ಮೈತ್ರಿಯನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅಥವಾ ಯಾವ ರೀತಿಯಂಥ ಮೈತ್ರಿಯನ್ನು ನಾವು ಉಳಿಸ್ಕೋತೀವಿ ಅನ್ನುವಂಥದ್ದನ್ನು BJP ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಪ್ರಚಾರ ಮಾಡ್ತಾ ಇದೆ. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಅಲ್ಲೂ ಕೂಡ ನೀವು ಜನತಾದಳ, ಇಲ್ಲಿ JDU ಇರ್ಬೋದು, ಕರ್ನಾಟಕದಲ್ಲಿ JDS ಅನ್ನು ಜೊತೆಗೆ ಇಟ್ಕೊಂಡಿದ್ದೀರಿ. ಆದರೆ ಇಲ್ಲೂ ಕೂಡ ಮೈತ್ರಿಯಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿತ್ತು. ಬಟ್ ಕಂಪೇರಿಟಿವ್ಲಿ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿಯ JDU ಮೈತ್ರಿ ತುಂಬ ಉತ್ತಮವಾಗಿದೆ. ಆ JDS ಜೊತೆಗಿನ ಅದೇ ಮೈತ್ರಿ ಇದೇ ರೀತಿಯಂಥ ನಿಲುವು ಅಲ್ಲಿರುತ್ತಾ ಅಂತ ಇಲ್ಲಿ ನೋಡಿದಿರಿ ನೀವು. 240ರಲ್ಲಿ ಹತ್ತತ್ರ 121 ಸೀಟನ್ನು ತೆಗೆದುಕೊಂಡಿದ್ದಾರೆ. ಕರ್ನಾಟಕದ ಮಟ್ಟಿಗೆ JDS ಜೊತೆಗಿನ ಮೈತ್ರಿಗೆ ಬಿಹಾರ್ ಮಾಡೆಲ್ ಸೂಟ್ ಆಗತ್ತಾ ನಿಮಗೆ? ಇಲ್ಲಿ ನೋಡಿ, ಅಲ್ಲಿನ ವಿಷಯಗಳೇ ಬೇರೆ, ಕರ್ನಾಟಕದ ವಿಷಯಗಳೇ ಬೇರೆ. ಈಗ ಮುಂದಿನ ಚುನಾವಣೆಗಳಲ್ಲಿ ನಾವು ಯಾವ ರೀತಿಯ ತೀರ್ಮಾನಗಳನ್ನು ಮಾಡ್ತೀವಿ, ಯಾವ ರೀತಿಯಲ್ಲಿ ಜೊತೆಯಲ್ಲಿ ಹೋಗ್ತೇವೆ ಅಂತಕ್ಕಂಥದ್ದನ್ನು ಆ ಮುಂದಿನ ದಿನಗಳು ನಿರ್ಧರಿಸ್ತವೆ. ಆದರೆ ಬಿಹಾರವೇ ರಾಜಕಾರಣವೇ ಬೇರೆ, ಕರ್ನಾಟಕದ ರಾಜಕಾರಣವೇ ಬೇರೆ. ಇಲ್ಲಿಗೆ ತಕ್ಕ ಅಂದರೆ ಆ್ಯಂಟಿ ಇನ್ಕಂಬೆನ್ಸಿ ಬಗ್ಗೆ ಪ್ರತಿ ಸಾರಿ ನಾವು ಮಾತಾಡ್ತೀವಿ. ಆ್ಯಂಟಿ ಇನ್ಕಂಬೆನ್ಸಿ ಸರ್ಕಾರದಲ್ಲಿ ಕಷ್ಟ ಆಗತ್ತೆ ಅಂತ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಯಾವತ್ತೂ ಕೂಡ ಆ್ಯಂಟಿ ಇನ್ಕಂಬೆನ್ಸಿ ಬಹುದೊಡ್ಡ ಪ್ರಾಬ್ಲಮ್ ಆಗಿದೆ ಎಲ್ಲ ರಾಜಕೀಯ ಪಕ್ಷಗಳಿಗೆ. ಕರ್ನಾಟಕದಲ್ಲಿ ಮತ್ತೆ ಸರ್ಕಾರಗಳು ದೇವರಾಜ ಅರಸು ಬಿಟ್ಟರೆ ಅದು ಕೂಡ ಬಂದಿಲ್ಲ. ಬಟ್ ಹಿಂದಿ ನೆಲದಲ್ಲಿ ಅದರಲ್ಲೂ ಕೂಡ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಇಂಥ ಒಂದು ಭಾಗದಲ್ಲಿ ಮತ್ತೆ ಸರ್ಕಾರಗಳು ಬರುತ್ತೆ ಅಂದರೆ ಕರ್ನಾಟಕದಲ್ಲಿ ಬರಲ್ಲ ಅಂದರೆ ಅದು ಯಾವ ಕಾರಣಕ್ಕೋಸ್ಕರ ಇರ್ಬೋದು? ಕರ್ನಾಟಕ ಯಾವ ಸಂದೇಶ ಕೊಡ್ತಾ ಇದೆ, ಬಿಹಾರದ ರಾಜಕಾರಣ ಯಾವ ಸಂದೇಶ ಕೊಡ್ತಾ ಇದೆ? ಬಿಹಾರದಲ್ಲಿ ಸಾಧನೆ ಮಾಡಿದಂಥ ಸಾಧನೆಯನ್ನು BJP ಕರ್ನಾಟಕದಲ್ಲಿ ಯಾಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನೋಡಿ, ಕರ್ನಾಟಕದಲ್ಲಿ ಚುನಾವಣೆ ಬಂದ ಸಂದರ್ಭಗಳಲ್ಲಿ ಹಲವು ಸುಳ್ಳುಗಳನ್ನು ಬಿತ್ತಲಾಯಿತು.
ಆಮೇಲೆ ನಮ್ಮ ಮೇಲೆ ಹಲವು ಗೂಬೆಗಳನ್ನು ಕೂಡಿಸ್ತಕ್ಕಂಥದ್ದು, ಕರಪ್ಟ್ ಗೌರ್ಮೆಂಟ್ ಅಂತಕ್ಕಂಥದ್ದನ್ನು ಹೇಳಿದಾಗ ಆ ಸದ್ಯಕ್ಕೆ ಸರಿಯಾದ ಉತ್ತರಗಳನ್ನು ಕೊಡಲಿಕ್ಕೆ ಆಗಲಿಲ್ಲ. ಅದು ಅಷ್ಟೊತ್ತಿಗೆ ಆಂಟಿ ಇನ್ಕಂಬೆನ್ಸಿ ಕೂಡ ಪ್ರಾರಂಭ ಆಗಿಬಿಟ್ಟಿತ್ತು. ಇವತ್ತು ನೋಡಿ, ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತೇ ಆಂಟಿ ಇನ್ಕಂಬೆನ್ಸಿ ಶುರುವಾಗಿಬಿಟ್ಟಿದೆ. ಇವತ್ತು ಚುನಾವಣೆಗೆ ಹೋದರೂ ಕೂಡ ಏನು ಇದರಲ್ಲಿ ನಡೀತಾ ಇದೆ, ಬಿಹಾರದಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆಯ ಫಲಿತಾಂಶಗಳೇನಿದೆ ಅಂತಹ ಫಲಿತಾಂಶಗಳನ್ನು ಇಲ್ಲಿ ನಿರೀಕ್ಷೆ ಮಾಡಬಹುದು. ಕಾಂಗ್ರೆಸ್ ಇವತ್ತು ಹೀನಾಯ ಸ್ಥಿತಿಯಲ್ಲಿದೆ. ಯಾರೇ ಬಂದರೂ ಕೂಡ ಕಾಂಗ್ರೆಸ್ಸನ್ನು ಸರ್ವೈವ್ ಮಾಡಲಿಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ ಅಂಥ ಪರಿಸ್ಥಿತಿ ಇದೆ. ಆದ್ದರಿಂದಾಗಿ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಹಿರಿಯರೆಲ್ಲ ಸೇರಿ ಮಾಡ್ತಾರೆ. ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರು TV9 ಜೊತೆ ಮಾತನಾಡಿದ್ದಕ್ಕಾಗಿ.